ಸರ್ಕಾರಕ್ಕೆ 2 ವರ್ಷ ತುಂಬಿರುವಂತಹ ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಸೇಫ್ ಆರ್ ಸಸ್ಪೆನ್ಸ್ ಅನ್ನುವಂತಹ ಮಾತು ಈಗಲೂ ಕೂಡ ಮುಂದುವರಿತಾ ಇದೆ. ರಾಜೀನಾಮೆ ಕೊಡ್ತಾರೆ, ಸಂದೇಶ ಬರುತ್ತೆ, ಸಂದೇಶ ಸಿಕ್ಕ ತಕ್ಷಣಕ್ಕೇನೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತಿತ್ತು. ಇದೆಲ್ಲದರ ಮಧ್ಯ ಯಡಿಯೂರಪ್ಪ ತೀರಾ ನಿರಾಳರಾಗಿದ್ದಾರೆ. ಸರ್ಕಾರದ 2 ವರ್ಷ ಸರ್ಕಾರಕ್ಕೆ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ 2 ವರ್ಷ ಆದಂತಹ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶದ ಕಾರ್ಯಕ್ರಮ ನಡೀತಾ ಇದೆ. ಸಂಖ್ಯೆಯಲ್ಲಿ ಅಧಿಕಾರಿ ವೃಂದ ಸಾಧನಾ ಸಮಾವೇಶದ ಕಾರ್ಯಕ್ರಮವನ್ನ ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ನಿಂದ ಸಂದೇಶ ಬಂದಿದೆಯಾ ಅಥವಾ ಬಂದಿರುವಂತಹ ಸಂದೇಶ ಏನಾಗಿದೆ, ಯಾವುದರ ವಿಚಾರವಾಗಿ ಕೂಡ ಯಡಿಯೂರಪ್ಪನವರು ಎಲ್ಲೂ ಕೂಡ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಇವತ್ತು ಮಾತನಾಡುವಂತಹ ಭಾಷಣದಲ್ಲಿ ಆ ಬಗ್ಗೆ ಏನಾದರೂ ಉಲ್ಲೇಖ ಮಾಡ್ತಾರಾ ಅಥವಾ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಅವ್ರು ಮಾಡುವಂತಹ ಭಾಷಣದ ಆಧಾರದ ಮೇಲೆ ಇದು ಯಾವ ರೀತಿಯಾದಂತಹ ಭಾಷಣ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾಯಕತ್ವ ಬದಲಾವಣೆ ಆಗುತ್ತೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ಕೊಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎನ್ನುವಂಥ ಬಹುತೇಕವಾದಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಕಳೆದ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಮಾತುಕತೆ, ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಟ್ಟಂತಹ ಬೇಡಿಕೆ, ಅದಕ್ಕೆ ಹೈಕಮಾಂಡ್ ಸ್ಪಂದಿಸಿದಂತಹ ರೀತಿ, ಇದೆಲ್ಲವನ್ನೂ ಕೂಡ ಗಮನಿಸಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ರು 25ನೇ ತಾರೀಕು ಒಂದು ಸಂದೇಶ ಬರುತ್ತೆ, ತದನಂತರದಲ್ಲಿ 26ನೇ ತಾರೀಕು ನಾನು ಏನು ಮಾಡಬೇಕು ಏನು ಎತ್ತ ಅಂತ ಹೇಳಿ ಹೈಕಮಾಂಡ್ ನಿರ್ಧರಿಸುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ನಿಂದ ಸಂದೇಶ ಬರುವಂಥ ನಿರೀಕ್ಷೆ ಇದೆ, ನಿನ್ನೆ ರಾತ್ರಿ ಅಥವಾ ಇವತ್ತು ಬೆಳಗ್ಗೆ ಸಂದೇಶ ಬರಬಹುದು ಅನ್ನುವಂಥ ನಿರೀಕ್ಷೆನಲ್ಲಿ ಇದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಈಗ ಸಂದೇಶ ಬಂದಿದೆಯಾ? ಬಂದಿದ್ರೂ ಕೂಡ ಹೈಕಮಾಂಡ್ನ ಸಂದೇಶ ಏನಾಗಿರಬಹುದು? ರಾಜೀನಾಮೆ ಕೊಡ್ತಾರಾ ಮುಖ್ಯಮಂತ್ರಿಗಳು? ನಾಯಕತ್ವ ಬದಲಾಗಿ ಬಿಡುತ್ತಾ? ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬಂದ್ಬಿಡ್ತಾರಾ? ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಇವತ್ತು ನಡೆಯುವಂತಹ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡೋರಿದ್ದಾರೆ. ಮುಖ್ಯಮಂತ್ರಿಗಳ ಮಾತಿನ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಬೆಳಗಾವಿ ಪ್ರವಾಸ ಮುಗಿಸಿಕೊಂಡು ಬಂದ ನಂತರದಲ್ಲೂ ಕೂಡ ಯಡಿಯೂರಪ್ಪನವರು ತೀರಾ ನಿರಾಳರಾಗಿ ಮಾತನಾಡ್ತಾ ಇದ್ರು. ಹೈಕಮಾಂಡ್ ಏನ್ ಸೂಚಿಸುತ್ತೋ ಅದನ್ನ ಮಾಡ್ತೀನಿ ಅಂತೇಳಿ. ಅದರ ಜೊತೆಗೆ JP ನಡ್ಡಾ ಅವರು ಯಡಿಯೂರಪ್ಪ ಅವರ ಕಾರ್ಯವೈಖರಿಯನ್ನ ಹೊಗಳಿದ್ರು. ಈ ವಿಚಾರವಾಗಿ ಕೇಳಿದಂತಹ ಸಂದರ್ಭದಲ್ಲಿ ಹೌದು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಹೋಗಲಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ರು. ಇದಾದ ಬಳಿಕ ನೀವೇನಾದರೂ ರಾಜೀನಾಮೆ ಕೊಡ್ತೀರಾ, ನಾಯಕತ್ವ ಬದಲಾವಣೆ ಆಗುತ್ತಾ ಅಂತ ಕೇಳಿದಂತಹ ಪ್ರಶ್ನೆಗೆ ಹೈಕಮಾಂಡ್ನಿಂದ ಸಂದೇಶ ಬಂದ ನಂತರದಲ್ಲಿ ಮಾತ್ರ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಈಗ ನಡೀತಾ ಇರುವಂತಹ ಸಾಧನಾ ಸಮಾವೇಶದಲ್ಲಿ ಅದಿನ್ಯಾವ ವಿಚಾರವನ್ನ ಹಂಚಿಕೊಳ್ತಾರೆ, ಅದಿನ್ಯಾವ ವಿಚಾರಗಳನ್ನ ಅಲ್ಲಿ ಭಾಷಣದಲ್ಲಿ ಅಡಕ ಮಾಡಿ ಮಾತನಾಡ್ತಾರೆ, ಅಷ್ಟೂ ತಮ್ಮ ರಾಜಕೀಯ ಬೆಳವಣಿಗೆ, ತದನಂತರದಲ್ಲಿ ತಾವು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದಂತಹ ರೀತಿ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಆದಂತಹ ಘಟನಾವಳಿಗಳು, ಇದೀಗ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆ, ಬಿಜೆಪಿ ಪಕ್ಷದಲ್ಲಿ ಆಗ್ತಿರುವಂತಹ ಆಂತರಿಕ ಕೆಲವೊಂದಷ್ಟು ಗದ್ದಲ ಗಲಾಟೆ, ಇದೆಲ್ಲದರ ವಿಚಾರವಾಗಿ ಏನಾದರೂ ಯಡಿಯೂರಪ್ಪನವರು ಭಾಷಣದ ನಂತರದಲ್ಲಿ ಏನಾದರೂ ಮಾತನಾಡ್ತಾರಾ? ಯಾಕೆ ಅಂತ ಹೇಳಿದ್ರೆ ರಾಜಭವನಕ್ಕೆ ಮುಖ್ಯಮಂತ್ರಿಗಳು ತೆರಳೋದೇನಾದರೂ ಪಕ್ಕಾ ಆಗಿದೆಯಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಹೈಕಮಾಂಡ್ನಿಂದ ಸಂದೇಶ, ಹೈಕಮಾಂಡ್ನಿಂದ ದೊಡ್ಡ ಮಟ್ಟದಲ್ಲಿ ಒಂದು ಕಮಾಂಡ್ ಬರುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗಿರೋದು ಯಡಿಯೂರಪ್ಪನವರು ಪದೇ ಪದೇ ಹೇಳ್ತಾ ಇದ್ರು, ಹೈಕಮಾಂಡ್ನಿಂದ ಬರುವಂತ ಸಂದೇಶ ಏನೇ ಆಗಿದ್ರು ಅದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ, ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕವಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಹೀಗಾಗಿ ಹೈಕಮಾಂಡ್ನಿಂದ ನೀವು ಮುಂದುವರಿರಿ ಅಂತ ಹೇಳಿದ್ರೆ ಮುಂದುವರಿತೀನಿ, ಬೇಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ರಾಜೀನಾಮೆ ಕೊಟ್ಟು ಇನ್ನು 10-15 ವರ್ಷ ಇದನ್ನ ತೀರಾ ಗಮನ ಇಟ್ಟು ನೋಡ್ಬೇಕಾಗಿರುವಂತಹ ಅಥವಾ ಕೇಳಿಸ್ಕೊಳ್ಬೇಕಾಗಿರುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮಾತನಾಡ್ತಾ ಇರೋದು 75 ವರ್ಷ ಮೇಲ್ಪಟ್ಟಂತವರಿಗೆ ಯಾವುದೇ ರೀತಿಯಾದಂತಹ ಹುದ್ದೆ ಮಗದೊಂದು ಕೊಟ್ಟಿಲ್ಲ, ಬಟ್ ನನ್ನ ಕೆಲಸವನ್ನ ಮೆಚ್ಚಿ ವಿಶೇಷವಾಗಿ ನನ್ನನ್ನ ಪರಿಗಣಿಸಿ 78, 79, 77, 78 ವಯಸ್ಸಾದ್ರೂ ಕೂಡ ಈಗಲೂ ಕೆಲಸ ನಿರ್ವಹಿಸೋದಕ್ಕೆ ಅಂತೇಳಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಾದ್ರೂ ಬೇಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ಇನ್ನು 10-15 ವರ್ಷ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ, ಮತ್ತೆ ಬಿಜೆಪಿ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೀನಿ, ಪಕ್ಷವನ್ನ ಮರಳಿ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತನಾಗ್ತೀನಿ, ರಾಜೀನಾಮೆ ಕೊಡಿ ಅಂತ ಹೇಳಿದ್ರೆ ನನ್ನ ಮುಂದಿನ ಟಾರ್ಗೆಟ್ ಇರೋದು ಮತ್ತೆ ವಾಪಸ್ 2023ರಲ್ಲಿ ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರೋದು 10-15 ವರ್ಷಗಳ ಕಾಲ ಸತತವಾಗಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ಉತ್ಸುಕನಾಗಿದ್ದೀನಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯಡಿಯೂರಪ್ಪನವರು ಮಾತನಾಡಿದ್ರು. ಇದನ್ನೆಲ್ಲ ನೋಡ್ತಾ ಹೋದ್ರೆ 10-15 ವರ್ಷಗಳ ಕಾಲ ಪಕ್ಷದ ಕೆಲಸ, ಬಟ್ ಈಗ ಹೇಳ್ತಾ ಇದ್ದಾರೆ ಇಲ್ಲ 75 ವರ್ಷದ ನಂತರದಲ್ಲಿ ಯಾರನ್ನೂ ಕೂಡ ಪರಿಗಣಿಸಿಲ್ಲ ಅಂತ ಹೇಳಿ. ಇದೆಲ್ಲವನ್ನು ನೋಡ್ತಾ ಹೋದ್ರೆ ಯಡಿಯೂರಪ್ಪ ಅವ್ರಿಗಂತೂ ಒಂದು ಸ್ಪಷ್ಟವಾಗಿರುವಂತಹ ನಿಲುವಿದೆ, ಹೈಕಮಾಂಡ್ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬದ್ಧನಾಗಿರಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹೈಕಮಾಂಡ್ ರಾಜೀನಾಮೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅಥವಾ ಇಲ್ಲ ಯಡಿಯೂರಪ್ಪನವರು ನೀವು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದೀರಿ,
ಕಳೆದ 2 ವರ್ಷದ ಅವಧಿನಲ್ಲಿ ನೀವು ಕೆಲಸಗಳನ್ನು ಮಾಡಿದ್ದೀರಿ, ಹಂಗಾಗಿ ಇನ್ನೊಂದಷ್ಟು ದಿವಸಗಳ ಕಾಲ ಅಥವಾ ಇನ್ನೊಂದು ಅವಧಿಗೆ ನೀವು ಮುಂದುವರಿಯಿರಿ ಅಂತ ಏನಾದರೂ ಸಂದೇಶ ಬರುತ್ತಾ? ಆ ಸಂದೇಶ ಅಥವಾ ಆ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂತ ಈ ನಿರ್ಧಾರ ಇದೆಯಲ್ಲ, ಅದಕ್ಕೂ ಕೂಡ ನಾನು ಬದ್ಧನಾಗಿರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಿಂದ ಬರುವಂತಹ ಸಂದೇಶ ಏನಾಗಿರುತ್ತೆ, ಹೈಕಮಾಂಡ್ ನಿಂದ ಬಂದಂತಹ ಸಂದೇಶವನ್ನು ಅದು ಹೇಗೆ ಯಡಿಯೂರಪ್ಪನವರು ಚಾಚು ತಪ್ಪದೆ ಪಾಲಿಸ್ತಾರೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಸದ್ಯಕ್ಕೆ ನಡೀತಾ ಇದೆ ಸಾಧನಾ ಸಮಾವೇಶ. ಇವತ್ತು ಸರ್ಕಾರ, ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ. 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಬಹುತೇಕ ಸಚಿವರುಗಳು ಹಾಜರಿದ್ದಾರೆ, ಮುಖ್ಯಮಂತ್ರಿಗಳು ಹಾಜರಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಹಾಜರಿದ್ದಾರೆ. ಲಕ್ಷ್ಮಣ್ ಸವದಿ, ಗೋವಿಂದ ಕಾರಜೋಳ್, DCM ಅಶ್ವಥ್ ನಾರಾಯಣ್, 4 ಜನ ಅಲ್ಲಿ ನೋಡ್ತಾ ಇದ್ದೀವಿ ವೇದಿಕೆ ಮೇಲೆ. ದೀಪವನ್ನ ಬೆಳಗಿಸೋದ್ರ ಮುಖೇನ ಕರ್ನಾಟಕದ ಇತಿಹಾಸದಲ್ಲಿ 2 ವರ್ಷ ಸಮರ್ಥ ಆಡಳಿತ ಪೂರೈಕೆಯ ಹಿನ್ನೆಲೆಯಲ್ಲಿ ಮುಂದಿನ ಶುಭ ದಿನಗಳನ್ನು ಎದುರು ನೋಡುವಂತಹ ನಿಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿಗಳು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಐ ವುಡ್ ರಿಕ್ವೆಸ್ಟ್ ಆಲ್ ದ ಆಡಿಯನ್ಸ್ ಟು ಕೈಂಡ್ಲಿ ಗಿವ್ ಯುವರ್ ರೌಂಡ್ ಆಫ್ ಅಪ್ಲಾಸ್. ನಿಮ್ಮ ಬೆಂಬಲವನ್ನ, ನಿಮ್ಮ ಒಂದು ಸಹಕಾರವನ್ನ ಈ ಒಂದು ಅಭೂತಪೂರ್ವ ಸಾಧನೆಗಾಗಿ ನೀಡಬೇಕಾಗಿ ನಮ್ರ ಕೋರಿಕೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಭಿವೃದ್ಧಿಯೇ ಆಡಳಿತ ಮಂತ್ರವನ್ನಾಗಿಸಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಜನಪರ ಆಡಳಿತವನ್ನ ನೀಡೋದ್ರ ಜೊತೆಗೆ ವಿಶೇಷವಾಗಿ ಕೋವಿಡ್-19 ನಿಯಂತ್ರಣದ ನಿಟ್ಟಿನಲ್ಲಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಮಾರ್ಗದರ್ಶನ ಹಾಗೂ ನೇತೃತ್ವವನ್ನ ವಹಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರಿಗೆ ಹಾಗೂ ಶ್ರೀ ಗೋವಿಂದ ಕಾರಜೋಳ್, ಶ್ರೀ ಲಕ್ಷ್ಮಣ್ ಸವದಿ ಹಾಗೂ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವರಿಗೆ ಧನ್ಯವಾದಗಳು. ಜ್ಯೋತಿ ಬೆಳಗುವ ಮೂಲಕ ಸದನ ಸಮಾವೇಶದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಮುಖ್ಯಮಂತ್ರಿಗಳಿಗೆ DCMಗಳು ಸಾಥ್ ಕೊಟ್ಟರು. ಗೋವಿಂದ ಕಾರಜೋಳ್, ಅಶ್ವಥ್ ನಾರಾಯಣ್ ಹಾಗೇನೆ ಲಕ್ಷ್ಮಣ್ ಸವದಿ ಅಷ್ಟು ಜನ ಸೇರಿ ದೀಪ ಬೆಳಗಿಸುವ ಮೂಲಕ ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶಕ್ಕೆ ಚಾಲನೆಯನ್ನ ಕೊಟ್ಟರು. ಗಮನಿಸ್ತಾ ಇದ್ದೀವಿ, ಕೋವಿಡ್ನಂತಹ ಸಂದರ್ಭದಲ್ಲಿ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಥವಾ ಪ್ರವಾಹದಂಥ ಪರಿಸ್ಥಿತಿನಲ್ಲೂ ಕೂಡ ನಾನು ಓಡಾಡ್ತಾ ಇದ್ದೀನಿ, ಇವತ್ತೇನಾದರೂ ಹೈಕಮಾಂಡ್ ಹೇಳಿದ್ರೆ ಮತ್ತೆ ಮುಂದುವರಿಯಿರಿ ಅಂತ ಹೇಳಿದ್ರೆ ಅಥವಾ ಬರುವಂಥ ಸಂದೇಶದ ಆಧಾರದ ಮೇಲೆ ಇವತ್ತಿನ ನನ್ನ ಕಾರ್ಯಚಟುವಟಿಕೆ ಮುಂದುವರಿಯುತ್ತೆ ಅನ್ನುವಂಥ ನಿಟ್ಟನ್ನು ಕೂಡ ಮುಖ್ಯಮಂತ್ರಿಗಳು ಮಾತನಾಡಿದ್ರು. ಆದರೆ ವಿರೋಧಿ ಬಣ ಹೇಳ್ತಾ ಇರುವಂಥ ಮಾತನ್ನ ಗಮನಿಸ್ತಾ ಹೋದ್ರೆ ಅಥವಾ ಯಡಿಯೂರಪ್ಪನವರ ಆಪ್ತ ಬಳಗ ಇಲ್ಲಿ ಮಾತನಾಡೋದನ್ನ ಗಮನಿಸ್ತಾ ಹೋದ್ರೆ ಎರಡೂ ಕೂಡ ತದ್ವಿರುದ್ಧವಾಗಿದೆ. ಇನ್ನೂ ಕೂಡ ಹೈಕಮಾಂಡ್ ನಿಂದ ಯಾವುದೇ ರೀತಿಯಾದಂತಹ ಸಂದೇಶ ಬಂದಿಲ್ಲ. ಹೈಕಮಾಂಡ್ ನಿಂದ ಬರುವಂತಹ ಸಂದೇಶವನ್ನ ಎದುರು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಆಪ್ತ ಬಳಗ ಹೇಳ್ತಾ ಇದೆ. ಆದರೆ ಸರ್ಕಾರದ ಸಾರ್ಥಕ ಸೇವೆಯ 2 ವರ್ಷಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೇ ರೀತಿ ಇಂಗ್ಲಿಷ್ ಸಹ ಹೊರಬಂದಿದೆ. Era of progress amidst challenges. Government's 2 years of remarkable service. Ladies and gentlemen, development is the mantra of administration. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಇದೀಗ ಇದನ್ನ ಬಿಡುಗಡೆಗೊಳಿಸಿದ್ದಾರೆ. 2 ವರ್ಜನ್ ಅಲ್ಲಿ ಅಂದ್ರೆ ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಈ ಒಂದು ಪುಸ್ತಕವನ್ನ ಈ ವೇದಿಕೆಯ ಮೇಲೆ ಬಿಡುಗಡೆಗೊಳಿಸಲಿದ್ದಾರೆ. ಈ ಪುಸ್ತಕಗಳ ಕುರಿತು ಒಂದು ಅಭಿನಂದನಾ ಪೂರ್ವಕ ಮೆಸೇಜ್ ಅನ್ನ ಇದೀಗ ನೀವೆಲ್ಲರೂ ಸಹ ಎದುರುಗಡೆ ಇರತಕ್ಕಂತ ಸ್ಕ್ರೀನ್ ಅಲ್ಲಿ ವೀಕ್ಷಿಸಬಹುದು, ಟಿವಿಯಲ್ಲಿ ವೀಕ್ಷಿಸಬಹುದು. ಸವಾಲುಗಳು ಮೀರಿದ ಸಾಧನ ಪರ್ವ. ಸರ್ಕಾರದ ಸಾಧನಾ ಸಮಾವೇಶದಲ್ಲಿ 2 ವರ್ಷ ಪೂರೈಸಿರುವಂತಹ ಸರ್ಕಾರದ ಸಾಧನೆಗಳೇನು, ತಮ್ಮ 2 ವರ್ಷದ ಅವಧಿನಲ್ಲಿ ಕರ್ನಾಟಕದ ಅಭಿವೃದ್ಧಿಗೋಸ್ಕರ, ಕರ್ನಾಟಕದ ಶ್ರೇಯೋಭಿವೃದ್ಧಿಗೋಸ್ಕರ ಯಾವ ರೀತಿಯಾದಂತಹ ಕೆಲಸವನ್ನ ನಿರ್ವಹಿಸಲಾಗಿದೆ, ಎಷ್ಟರ ಮಟ್ಟಿಗೆ ಸರ್ಕಾರದ ಕಡೆಯಿಂದ ಜನಹಿತವಾಗಿ ಅಥವಾ ಜನಪರವಾಗಿ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗಿದೆ, ಇದೆಲ್ಲ ವಿಚಾರವಾಗಿ ಒಂದು ಪುಸ್ತಕವನ್ನ ಅಲ್ಲಿ ಕಿರುಹೊತ್ತಿಗೆಯನ್ನ ಬಿಡುಗಡೆ ಮಾಡಲಾಯಿತು. ಕನ್ನಡ ಹಾಗೇನೆ ಇಂಗ್ಲಿಷ್ ವರ್ಷನ್ ನಲ್ಲಿರುವಂತಹ ಕಿರುಹೊತ್ತಿಗೆಯನ್ನ ಅಲ್ಲಿ ಬಿಡುಗಡೆ ಮಾಡಲಾಯಿತು. ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ BS ಯಡಿಯೂರಪ್ಪನವರ ಹೊತ್ತಿಗೆಗಳನ್ನ ಅಲ್ಲಿ ಬಿಡುಗಡೆ ಮಾಡಿದ್ರು. ಸರ್ಕಾರದ ಸಾಧನೆ ಹೊತ್ತಂತಹ ಪುಸ್ತಕಗಳು ಕನ್ನಡ ಮತ್ತೆ ಇಂಗ್ಲಿಷ್ ವರ್ಷನ್, ಸರ್ಕಾರದ ಸಾಧನೆಯ ಹೊತ್ತಿದ್ದಂತಹ ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸರ್ಕಾರದ ಸಾಧನೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ಕ್ಷೇತ್ರಗಳ
ಗಣ್ಯಮಾನರು ಕೂಡ ಮಾತನಾಡಿದ್ದಾರೆ. ಸರ್ಕಾರದ ಈ 2 ವರ್ಷದ ಸಾಧನಾ ಸಮಾವೇಶದಲ್ಲಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳು, ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳು ಅದು ಹೇಗೆ ಜನರ ಪರವಾಗಿದ್ವು, ಜೊತೆಗೆ ಜನರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರಿದ್ವು, ಇದೆಲ್ಲ ವಿಚಾರವಾಗಿ ಗಣ್ಯಮಾನರು ಕೂಡ ಮಾತನಾಡಿದ್ದಾರೆ. ಅದರ ವಿಡಿಯೋವನ್ನ ಗಮನಿಸ್ತಾ ಇದ್ವಿ ಆಗ್ಲೇ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಸರ್ಕಾರದ 2 ವರ್ಷದ ಹೊತ್ತಿನಲ್ಲೇ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಎನ್ನುವಂತ ಬಹುದೊಡ್ಡ ಮಾತು ಕೇಳಿ ಬಂತಲ್ಲ. ಇದಾದ ಬಳಿಕ ನಡೆದಂತ ಅಷ್ಟೂ ಬೆಳವಣಿಗೆಯನ್ನ ಗಮನಿಸಿದ್ವಿ. ಆದ್ರೆ ಇಲ್ಲಿ ಪರ ಹಾಗೇನೆ ವಿರೋಧಿ ಬಣಗಳ ಮಾತುಗಳನ್ನ ಕೇಳಿಸಿಕೊಳ್ತಾ ಹೋದ್ರೆ ಮುಖ್ಯಮಂತ್ರಿಗಳಿಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸಂದೇಶವಾಗ್ಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಯಡಿಯೂರಪ್ಪನವರ ವಿರೋಧಿ ಬಣದ ಕೆಲವೊಂದಷ್ಟು ಜನರ ಮಾತನ್ನ ಗಮನಿಸ್ತಾ ಹೋದ್ರೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಾಗಿದೆ, ಅಕ್ಸೆಪ್ಟ್ ಮಾಡಿ ಅಂತೇಳಿ ಹೇಳೋದೊಂದು ಮಾತ್ರ ಬಾಕಿ ಇದೆ ಎನ್ನುವಂತ ನಿಟ್ಟಿನಲ್ಲಿ ಬಹುತೇಕ ವಿರೋಧಿ ಬಣದ ಕೆಲವೊಂದಷ್ಟು ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಅಷ್ಟರ ಮಟ್ಟಿಗೆ ಸುಲಭವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಅಷ್ಟು ಈಸಿಯಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಈಗಾಗಲೇ ಕೊಟ್ಟು ಸದನ ಸಮಾವೇಶ ಮುಗ್ದಾದ ಮೇಲೆ ನೀವು ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಈ ರೀತಿಯಾದಂತಹ ಹೇಳೋದಕ್ಕೂ ಕೂಡ ಸಾಧ್ಯತೆಗಳೇನಾದ್ರೂ ಇದೆಯಾ? ತೀರಾ ಕ್ಷೀಣ. ಆದ್ರೂ ಕೂಡ ಅಚ್ಚರಿಯ ಬೆಳವಣಿಗೆಯಲ್ಲಿ ಏನೂ ಕೂಡ ಆದ್ರೂ ಆಗಬಹುದು. ಆದ್ರೆ ಇಲ್ಲಿ ಹೈಕಮಾಂಡ್ ಮುಂದೆ ಇರುವಂತಹ ಸೂತ್ರಗಳನ್ನ ಲೆಕ್ಕಾಚಾರ ಹಾಕ್ತಾ ಹೋದ್ರೆ, ಹೈಕಮಾಂಡ್ ಎದುರುಗಡೆ ಇರುವಂತಹ ಸವಾಲುಗಳನ್ನ ಲೆಕ್ಕಾಚಾರ ಹಾಕ್ತಾ ಹೋದ್ರೆ 2 ವರ್ಷದ ಅವಧಿನಲ್ಲಿ ಯಡಿಯೂರಪ್ಪನವರು ಪೂರೈಸಿರುವಂತಹ 2 ವರ್ಷ, ಇದಾದ ನಂತರದಲ್ಲಿ ಇನ್ನುಳಿದಂತಹ 2 ವರ್ಷ, ಹತ್ತಿರ 2 ವರ್ಷಗಳ ಕಾಲ ಇನ್ನೂ ಸರ್ಕಾರದ ಕಾಲಾವಧಿ ಇದೆ. ಇಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ನಂತರದಲ್ಲಿ ಎದುರಾಗುವಂತಹ ಸವಾಲುಗಳು ಯಾವ ರೀತಿಯಾಗಿರುತ್ತೆ? ಒಂದೊಮ್ಮೆ ಏನಾದ್ರೂ ನಾಯಕತ್ವ ಬದಲಾವಣೆ ಆದ್ರೆ ಅಥವಾ ನಾಯಕತ್ವ ಬದಲಾವಣೆ ಆದ್ರೆ ನಿಶ್ಚಿತವಾಗಿ ಬಂದು ಕೂರುವಂತಹ ವ್ಯಕ್ತಿಗೆ ಇರುವಂತಹ ಸವಾಲುಗಳು ಯಾವುದು, ಹೊಸ ಮುಖ್ಯಮಂತ್ರಿಗಳಿಗಿರುವಂತಹ ಸವಾಲು ಯಾವುದು? ಈ ರೀತಿಯಾದಂತಹ ಬಹುತೇಕ ಪ್ರಶ್ನೆಗಳು ಈಗ ಎಲ್ಲರ ಮನಸ್ಸಲ್ಲೂ ಕೂಡ ಕಾಡ್ತಾ ಇದೆ. ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಈ ವರ್ಷವೇ ಆರಂಭ. ಯಾದಗಿರಿಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ, ಜಿಲ್ಲಾಸ್ಪತ್ರೆಯಲ್ಲಿ ಆಮ್ಲಜನಕ ಘಟಕ, ಸುಧಾರಿತ ಮಕ್ಕಳ ಚಿಕಿತ್ಸಾ ಘಟಕಗಳ ಸ್ಥಾಪನೆ. ಬಳ್ಳಾರಿಯಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಕೇರ್ ಆರಂಭ. ವಿಜಯನಗರವನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಿ ಸುಮಾರು 500 ಕೋಟಿ ವೆಚ್ಚದಲ್ಲಿ ಹಂಪಿಯ ಸಮಗ್ರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ತಯಾರಿ ಮಾಡಿದೆ. ಭಾರತದ ಮೊಟ್ಟಮೊದಲ ಆಟಿಕೆ ಕ್ಲಸ್ಟರ್ಗೆ ಕೊಪ್ಪಳದ ಭಾನಾಪುರದಲ್ಲಿ ಭೂಮಿ ಪೂಜೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು 220 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರ ವಿಮಾನ ನಿಲ್ದಾಣ ಯೋಜನೆಗೆ ಕ್ರಮ. ಸ್ವಚ್ಛ ಮತ್ತು ಸುಂದರ ಬೆಳಗಾವಿ ನಗರ ನಿರ್ಮಾಣಕ್ಕಾಗಿ 494 ಕೋಟಿ ರೂಪಾಯಿ ಮೀಸಲು ಮತ್ತು ಸ್ಮಾರ್ಟ್ ಸಿಟಿ ಯೋಜನೆಯಡಿ 930 ಕೋಟಿ ರೂಪಾಯಿ ಅನುದಾನದಲ್ಲಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳಲ್ಲಿ 39 ಕಾಮಗಾರಿಗಳು ಪೂರ್ಣ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಡಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 57 ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು 12 ಯೋಜನೆಗಳು ಪೂರ್ಣಗೊಂಡಿವೆ. ಗದಗ ನಗರದಲ್ಲಿ ನೂತನ ವಿಶ್ವವಿದ್ಯಾಲಯದ ಕಟ್ಟಡ ನಿರ್ಮಾಣ ಅಂತಿಮ ಹಂತದಲ್ಲಿದ್ದು ಇದೇ ಆವರಣದಲ್ಲಿ ತದ್ರೂಪಿ ಸಬರಮತಿ ಆಶ್ರಮ ಲೋಕಾರ್ಪಣೆಗೊಂಡಿದೆ. ಮಧ್ಯ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದು ಕಾಮಗಾರಿಗಳು ಭರದಿಂದ ನಡೆಯುತ್ತಿವೆ. ಶಿಗ್ಗಾಂವ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳಿಗೆ 532 ಕೋಟಿ ರೂಪಾಯಿ ವೆಚ್ಚದಲ್ಲಿ 13,500 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಕಲ್ಪಿಸುವ ಯೋಜನೆಯಡಿ ಈಗಾಗಲೇ 9,900 ಹೆಕ್ಟೇರ್ ನೀರಾವರಿ ಕಲ್ಪಿಸಲಾಗಿದೆ. ದಾವಣಗೆರೆ ನಗರದಲ್ಲಿ 109 ಕೋಟಿ ರೂಪಾಯಿ ವೆಚ್ಚದ ಕೆಎಸ್ಆರ್ಟಿಸಿ ನೂತನ ಬಸ್ ನಿಲ್ದಾಣ ಮತ್ತು 25 ಕೋಟಿ ರೂಪಾಯಿ ವೆಚ್ಚದ ಖಾಸಗಿ ಬಸ್ ನಿಲ್ದಾಣದ ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ. ದಾವಣಗೆರೆ ನಗರಕ್ಕೆ ನೀರು ಸರಬರಾಜು ಮಾಡಲು ಸ್ಮಾರ್ಟ್ ಸಿಟಿ ಯೋಜನೆಯಡಿ 96.16 ಕೋಟಿ ರೂಪಾಯಿ ವೆಚ್ಚದ ರಾಜನಹಳ್ಳಿ ಬ್ಯಾರೇಜ್ ನಿರ್ಮಾಣ ಕಾಮಗಾರಿ 60% ಪೂರ್ಣ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಚಿತ್ರದುರ್ಗದ ವಿವಿ ಸಾಗರ ಜಲಾಶಯಕ್ಕೆ ನೀರು ಸರಬರಾಜು. ಶಿವಮೊಗ್ಗ ವಿಮಾನ ನಿಲ್ದಾಣದ ಕಾಮಗಾರಿ ಸಮರೋಪಾದಿಯಲ್ಲಿ ನಡೆಯುತ್ತಿದೆ. ಸಿಗಂದೂರಿನ ಶರಾವತಿ ಹಿನ್ನೀರಿಗೆ 423 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ತಂತ್ರಜ್ಞಾನದ ಬೃಹತ್ ಸೇತುವೆ ನಿರ್ಮಾಣ. ಹಾರನಹಳ್ಳಿ ಹೋಬಳಿಯ ಕೆರೆಗಳಿಗೆ ನೀರು ತುಂಬಿಸುವ 250 ಕೋಟಿ ರೂಪಾಯಿಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ.
ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರಿನಲ್ಲಿ ಒಟ್ಟು 215 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲೆ ತಡೆಗೋಡೆ ನಿರ್ಮಾಣ ಮತ್ತು 61 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಸ್ಟಲ್ ಬರ್ತ್ ನಿರ್ಮಾಣ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸಸ್ಯ ಉದ್ಯಾನವನ ನಿರ್ಮಾಣ. ಕೊಡಗಿನ ಪ್ರಾಕೃತಿಕ ವಿಕೋಪದಿಂದ ಮನೆ ಕಳೆದುಕೊಂಡ ಸುಮಾರು 660 ಕುಟುಂಬಗಳಿಗೆ ಮನೆ ಹಸ್ತಾಂತರ ಮಾಡಿದೆ. ರಾಜ್ಯದ ದಕ್ಷಿಣ ಭಾಗದ ಜಿಲ್ಲೆಗಳಿಗೂ ಕೂಡ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ರಾಮನಗರ ಜಿಲ್ಲೆಯ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಈ ಯೋಜನೆ ಬರ ಪರಿಸ್ಥಿತಿಯಲ್ಲಿ ಉಂಟಾಗುವ ನೀರಿನ ಬವಣೆಯನ್ನು ತೊಡೆದುಹಾಕಲಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ 600 ಕೋಟಿ ರೂಪಾಯಿ ವೆಚ್ಚದ ವೈದ್ಯಕೀಯ ಕಾಲೇಜಿನ ಕಾಮಗಾರಿ ಪ್ರಗತಿಯಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿ ದೇಶದಲ್ಲೇ ಪ್ರಥಮ ಎನ್ನಬಹುದಾದ ಡಿಜಿಟಲ್ ನರ್ವ್ ಸೆಂಟರ್ ಅನ್ನು ಅಭಿವೃದ್ಧಿಪಡಿಸಿ ಆರೋಗ್ಯ ಸೇವೆಯನ್ನು ಸರಳೀಕರಿಸಲಾಗಿದೆ. ಕೆಸಿ ವ್ಯಾಲಿ ಯೋಜನೆಯಡಿ 80ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ತುಮಕೂರು ನಗರದ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಮಾರಿಯಮ್ಮ ನಗರದ ನಿವಾಸಿಗಳಿಗೆ 12.33 ಕೋಟಿ ರೂಪಾಯಿ ವೆಚ್ಚದಲ್ಲಿ 87 ಮನೆಗಳ ನಿರ್ಮಾಣ. ಕ್ಯಾತ್ಸಂದ್ರದಿಂದ ಗುಬ್ಬಿ ಗೇಟ್ವರೆಗಿನ 10.55 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 88.87 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ. ತುಮಕೂರು ಸರ್ಕಾರಿ ಎಂಪ್ರೆಸ್ ಕಾಲೇಜಿನಲ್ಲಿ 11.84 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಡಿಟೋರಿಯಂ ಹಾಗೂ ಗ್ರಂಥಾಲಯ ನಿರ್ಮಾಣ. 175 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸನ ನಗರದ ವಿಮಾನ ನಿಲ್ದಾಣ ಯೋಜನೆ ಕಾಮಗಾರಿ ಪ್ರಾರಂಭ. ಹಾಸನ ನಗರದಲ್ಲಿ 117 ಕೋಟಿ ರೂಪಾಯಿ ವೆಚ್ಚದಲ್ಲಿ 450 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಹಾಗೂ 18.5 ಕೋಟಿ ವೆಚ್ಚದಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಘಟಕದ ಕಾಮಗಾರಿ ಪ್ರಗತಿಯಲ್ಲಿವೆ. ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸಲು ರಾಜ್ಯ ಸರ್ಕಾರ 40 ವರ್ಷಗಳ ಕಾಲ ಗುತ್ತಿಗೆ ನೀಡುವ ಮೂಲಕ ಆರಂಭಕ್ಕೆ ಕ್ರಮ. ಮೈಸೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 65 ಎಂಎಲ್ಡಿಯಷ್ಟು ನೀರು ಸರಬರಾಜು ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದ್ದು, ಇದಕ್ಕಾಗಿ ಹೊಂಗಳ್ಳಿ ಗ್ರಾಮದ ಪಂಪ್ ಹೌಸ್ಗೆ ಹೊಸ ಯಂತ್ರೋಪಕರಣಗಳನ್ನು ಅಳವಡಿಸಲಾಗಿದೆ. ಮತ್ತು ವಾಹನಗಳ ಸದೃಢತೆಯನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸುವ ಅತ್ಯಾಧುನಿಕ ವಾಹನ ತಪಾಸಣಾ ಹಾಗೂ ಪ್ರಮಾಣೀಕರಣ ಕೇಂದ್ರವನ್ನು ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪನೆ. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಕ್ಷೇತ್ರದಲ್ಲಿ 109.93 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ 150 ಬೆಡ್ಗಳ ಸುಸಜ್ಜಿತ ಕೋವಿಡ್ ಕೇರ್ ಸೆಂಟರ್ ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಖಾಸಗಿ ಸಹಭಾಗಿತ್ವದೊಂದಿಗೆ ಆಮ್ಲಜನಕಯುಕ್ತ 70 ಹಾಸಿಗೆಗಳ ಮೇಕ್ ಶಿಫ್ಟ್ ಆಸ್ಪತ್ರೆಯನ್ನು ನಿರ್ಮಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಮುಕ್ತಗೊಳಿಸಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದ 23 ಎಕರೆ ಪ್ರದೇಶದಲ್ಲಿ 78 ಕೋಟಿ ರೂಪಾಯಿ ವೆಚ್ಚದಲ್ಲಿ 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಹಾಗೂ ಸೆಂಟ್ರಲ್ ಪಾರ್ಕ್ ನಿರ್ಮಾಣ ಕಾಮಗಾರಿ ಭರದಿಂದ ನಡೆಯುತ್ತಿದೆ. ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ರಾಜ್ಯ ರಾಜಧಾನಿಯನ್ನು ವಿಶ್ವ ದರ್ಜೆಯ ನಗರವನ್ನಾಗಿಸಲು ಹಲವು ವಿಶಿಷ್ಟ ಯೋಜನೆಗಳನ್ನು ರೂಪುಗೊಳಿಸಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಗರದ ರಸ್ತೆಗಳ ಆಧುನೀಕರಣ, ಉಪನಗರ ರೈಲು ಹಾಗೂ ನಮ್ಮ ಮೆಟ್ರೋ ಯೋಜನೆಗಳು ಸಮರೋಪಾದಿಯಲ್ಲಿ ನಡೆಯುತ್ತಿವೆ. ಬೆಂಗಳೂರು ನಿವಾಸಿಗಳ ಜೀವನದ ಗುಣಮಟ್ಟ ಹೆಚ್ಚಿಸುವ ದೃಷ್ಟಿಯಿಂದ ಬೆಂಗಳೂರು ಮಿಷನ್ 2022 ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ವಾಯುಮಾಲಿನ್ಯ ಉಂಟುಮಾಡುವ ವಾಹನಗಳ ಬಳಕೆ ತಗ್ಗಿಸಲು ಸೈಕಲ್ ಪಾತ್ ನಿರ್ಮಾಣ. ನಗರವಾಸಿಗಳಿಗೆ ಹಸಿರು ವಲಯ ಹೆಚ್ಚಿಸುವ ಉದ್ದೇಶದಿಂದ ಟ್ರೀ ಪಾರ್ಕ್ ನಿರ್ಮಾಣ. ನಗರವಾಸಿಗಳಿಗೆ ನಮ್ಮ ಗ್ರಾಮೀಣ ಸಂಸ್ಕೃತಿಯನ್ನು ಪರಿಚಯಿಸಲು ಜಕ್ಕೂರಿನ ಬಳಿ ಮಾದರಿ ಗ್ರಾಮ ನಿರ್ಮಾಣ. ನಮ್ಮ ಬೆಂಗಳೂರು ದೇಶದ ಸ್ಟಾರ್ಟ್ಅಪ್ ರಾಜಧಾನಿ. ಸುಲಲಿತ ಜೀವನ ನಿರ್ವಹಣೆ ಸೂಚ್ಯಂಕ ಪಟ್ಟಿಯಲ್ಲಿ ದೇಶದಲ್ಲೇ ಬೆಂಗಳೂರಿಗೆ ಮೊದಲ ಸ್ಥಾನವಿದೆ. ದೇಶಾದ್ಯಂತ ನಡೆದ ಕೋವಿಡ್ ಲಸಿಕಾ ಉತ್ಸವದಂದು ಅತಿ ಹೆಚ್ಚು ಲಸಿಕೆಯನ್ನು ನೀಡಿದ ಕೀರ್ತಿಗೆ ನಮ್ಮ ಬೆಂಗಳೂರು ಪಾತ್ರವಾಗಿದೆ. ವರ್ತೂರು ಮತ್ತು ಬೆಳ್ಳಂದೂರು ಕೆರೆಗಳ ಹೂಳೆತ್ತುವ ಕಾಮಗಾರಿ ಪ್ರಗತಿಯಲ್ಲಿದೆ.
ಶ್ರೀ ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘ ಆಡಳಿತದ ನೈಪುಣ್ಯತೆಯಿಂದ ರಾಜ್ಯವನ್ನು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಮುನ್ನಡೆಸುತ್ತಿದ್ದು ಕರ್ನಾಟಕ ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಸವಾಲುಗಳನ್ನು ಅರಗಿಸಿಕೊಂಡೇ ಬೆಳೆದ ಛಲಗಾರ, ದಿಟ್ಟ ನಾಯಕರಾದ ಯಡಿಯೂರಪ್ಪನವರು ಕೊರೋನಾ ಸಂಕಷ್ಟ ಕಾಲದಲ್ಲಿ ಯಾವುದಕ್ಕೂ ಎದೆಗುಂದದೆ ಕೈಗೊಂಡ ಕ್ರಮಗಳು ಕೋವಿಡ್ ಸೋಂಕನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾಡಿನ ಕಟ್ಟಕಡೆಯ ನಾಗರಿಕನಿಗೂ ಎಲ್ಲ ರೀತಿಯ ಅವಕಾಶ, ಪ್ರೋತ್ಸಾಹ, ಭರವಸೆಗಳು ದೊರೆಯಬೇಕೆಂಬ ಜನಪರ ಆಶಯದೊಂದಿಗೆ ದುಡಿಯುತ್ತಿರುವ ಯಡಿಯೂರಪ್ಪನವರನ್ನು ಕನ್ನಡ ನಾಡಿನ ಹೆಸರಾಂತ ಕವಿ ಸಿದ್ದಲಿಂಗಯ್ಯ ಅವರು ಅಭಿನವ ಬಸವಣ್ಣ ಎಂಬ ಅನ್ವರ್ಥನಾಮದಿಂದ ಕರೆದಿದ್ದಾರೆ. ಇವರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ಹೊಸ ಪಥದಲ್ಲಿ ಮುನ್ನುಗ್ಗುತ್ತಿದೆ. ಜನಸ್ನೇಹಿ ಆಡಳಿತಕ್ಕೆ 2 ವರ್ಷಗಳ ಅದ್ಭುತವಾದಂತಹ ಕ್ಷಣಗಳು. 2 ವರ್ಷಗಳ ಜನಸ್ನೇಹಿ ಆಡಳಿತಕ್ಕೆ 2 ವರ್ಷ ಅನ್ನುವಂಥ ನಿಟ್ಟಿನಲ್ಲಿ ಸಾಧನಾ ಸಮಾವೇಶ ನಡೀತಾ ಇದೆ. ಸಾಧನಾ ಸಮಾವೇಶದಲ್ಲಿ ಕಳೆದ 2 ವರ್ಷಗಳ ಅವಧಿಯಲ್ಲಿ ಯಡಿಯೂರಪ್ಪನವರು ಕರ್ನಾಟಕಕ್ಕೆ ಮಾಡಿದಂತಹ ಕೆಲವೊಂದಷ್ಟು ಕೆಲಸ ಕಾರ್ಯಗಳನ್ನು ಒಂದೊಂದಾಗಿ ಆ ಸಮಾವೇಶದ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ರು. ಯಾವ್ಯಾವ ಜಿಲ್ಲೆಗಳಿಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, 2 ವರ್ಷದ ಅವಧಿನಲ್ಲಿ ಯಾವ್ಯಾವ ಕೆಲಸ ಕಾರ್ಯಗಳು ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಬಹುತೇಕವಾಗಿ ಮಾಹಿತಿ ಇರುವಂತಹ ವಿಡಿಯೋವನ್ನ ಗಮನಿಸ್ತಾ ಇದ್ವಿ. ಇಲ್ಲಿ ಸಾಧನಾ ಸಮಾವೇಶದ ಕಾರ್ಯಕ್ರಮದ ಬಳಿಕವೇ BSY ಏನಾದರೂ ರಾಜೀನಾಮೆ ಏನಾದರೂ ಕೊಡ್ತಾರಾ